ದೈವಾರಾಧನೆ ಆಯಿತು ಎನ್ನುವ ನಿಟ್ಟಿನಲ್ಲಿ ನಮಗೆ ತುಂಬಾ ಬೇಸರವಾಗಿ ನಾವು ಇವತ್ತೊಂದಿನ ಪುಣ್ಯಕ್ಷೇತ್ರದ ಪೆರರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನ ತುಳುನಾಡಿನ ದೈವರದ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ್ನ ನೀಡಿದ್ದೇವೆ. ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು. ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಹಾಸ ಮಾಡ್ತಾರೋ ಅವರನ್ನ ಹುಚ್ಚು ಕಟ್ಟಿಸ್ತೇನೆ, ಅವರನ್ನ ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನ ಆ ದುಡ್ಡನ್ನ ನಾನು ಹಾಸ್ಪಿಟಲ್ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿಕೊಟ್ಟಿತು. ಹಾಗಾಗಿ ನಮ್ಮೆಲ್ಲರ ನಂಬಿಕೆಗೆ ಆ ದೈವ ನುಡಿಕೊಟ್ಟಿತ್ತು. ಹಾಗೆ ನಮ್ಮ ಹೋರಾಟಕ್ಕೆ ಕೂಡ ನನ್ನ ಬೆಂಬಲ ಇದೆ. ದೈವ ಸಂಪೂರ್ಣವಾಗಿ ನಮಗೆ ಮುಂದೆ ಹೋಗಿ ಅನ್ನುವಂತ ನುಡಿಯನ್ನು ಕೊಟ್ಟಿದೆ. ನಮ್ಮ ಹೋರಾಟ ಮುಂದೆ ವರಿಸುತ್ತೇವೆ. ನಮ್ಮ ತುಳುನಾಡಿನ ದೈವಾರಾಧನೆ ಸಂಘಟನೆಯು ಕೂಡ ಯಾರಾಗ್ಲಿ ಅಪಹಾಸ್ಯ ಮಾಡಿದ್ರೆ ಅವರನ್ನ ನಾವು ವಿರೋಧಿಸ್ತೇವೆ, ಮುಂದೆ ವಿರೋಧಿಸ್ತೇವೆ. ಹಾಗೇನೆ ಇನ್ನೊಂದು ತುಳುವರಲ್ಲಿ ವಿನಂತಿಸುವ ಏನೆಂದರೆ, ಯಾರೇ ಒಂದು ಅವಿವೇಕಿಗಳು ಮಾಡಿದಂತ ತಪ್ಪನ್ನ ನೀವುಗಳು ಮಾಡಬೇಡಿ, ಅಥವಾ ನಿಮ್ಮ ಬರವಣಿಗೆಗಳಲ್ಲಿ ಸ್ವಲ್ಪ ನಿಗಾ ಇರಲಿ. ಕೆಲವೊಂದು ಜನ ತುಳುವರಾಗಿ ಕೆಲವೊಂದು ಬರವಣಿಗೆಗಳನ್ನು ಮಾಡ್ತಾರೆ. ಹಾಗಾಗಿ ಇಂಥ ಬರವಣಿಗೆಗಳನ್ನು ಬದಿಗಿಟ್ಟು ನಮ್ಮ ತುಳುನಾಡಿನ ದೈವಾರಾಧನೆ ಉಳಿವಿಗಾಗಿ ನೀವೆಲ್ಲರೂ ಕೈ ಜೋಡಿಸಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ಏನುವುದೇನೆಂದ್ರೆ, ನಮ್ಮ ಆರಾಧನೆ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಹಿರಿಯರು ಕೊಟ್ಟಂತಹ ಮಾರ್ಗದರ್ಶನದ ದೈವಾರಾಧನೆ ಮುಂದೆ ಕೂಡ ತುಳುನಾಡಿನಲ್ಲಿ ಶ್ರದ್ಧೆ ಭಕ್ತಿಯಾಗಿರ್ಬೇಕಂತ ನಮ್ಮೆಲ್ಲರ ಕೋರಿಕೆ. ಆ ಕೋರಿಕೆಗೆ ನೀವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.